ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಚಂದ್ರವನ್ ಆ್ಯಂಡ್ ಓನ್ಲಿ ವಿಜಯಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ನಮ್ಮ ಮನೇಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ಸ್ಯಾರಿ ಯಾವ ಥರ ಡ್ರಾಪ್ ಮಾಡ್ತಿದ್ದೀನಿ ಅಂತ ಹೇಳಿ. ಬಟ್ ಇದರಲ್ಲಿ ನಾನು ಕಂಪ್ಲೀಟ್ ವೀಡಿಯೋ ಹಾಕಿಲ್ಲ. ಕಂಪ್ಲೀಟ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಸ್ಯಾರಿ ಡಬಲ್ ಸ್ಟೆಪ್ಪಲ್ಲಿ ಸ್ಯಾರಿ ಯಾವ ಥರ ಡ್ರಾಪ್ ಮಾಡೋದು ಅಂತ ಹೇಳಿ. ತುಂಬ ಸಿಂಪಲ್ ಆಗಿರುತ್ತೆ, ಕಷ್ಟ ಏನಿಲ್ಲ. ನಾವು ಅಂದ್ಕೊತೀವಿ ಬೇರೆಯವ್ರ ಮನೆಯಲ್ಲಿ ಯಾವ ಥರ ಮಾಡಿದ್ದಾರೆ, ನಮ್ಮ ಮನೇಲಿ ಯಾವ ಥರ ನೋಡಿದ್ರೆ ಏನಂತಾರೆ ಜನ ಅಂತೆಲ್ಲ ಹೇಳಿ. ಬಟ್ ಯಾಕಂದರೆ ಲಕ್ಷ್ಮಿ ಅಂತ ಅಂದಮೇಲೆ ಒಂದು ರೆಡಿ ಮಾಡೋದೇ ಒಂದು ಖುಷಿ. ಹಬ್ಬ ಅಂತಂದ್ರೇ ಖುಷಿ. ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಇನ್ನೂ ಖುಷಿ, ಅದರಲ್ಲಿ ಹೆಣ್ಮಕ್ಳಿಗೆ. ಯಾಕೆಂದರೆ ನಾವೆಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಅಥವಾ ಹಬ್ಬದ ದಿನಗಳಲ್ಲಿ ನಾವು ಯಾವ ಥರ ರೆಡಿ ಆಗ್ತಾಯಿದ್ದೀವಿ ಅನ್ನೋದು, ಅದ್ರ ಜೊತೆಯಲ್ಲಿ ಬರೋರು ಎಲ್ಲ ನಮ್ಮನ್ನು ನೋಡೋದು ಅಲ್ಲದೆ ನಮ್ಮನೇಲಿ ನಾವು ರೆಡಿ ಮಾಡಿರೋಂಥ ಪುಟ್ಟಲಕ್ಷ್ಮಿ ಮತ್ತು ನಮ್ಮನೆ ವರಮಹಾಲಕ್ಷ್ಮಿನ ಯಾವ ಥರ ರೆಡಿ ಮಾಡಿದ್ದೀವಿ ಅನ್ನೋದು ಕೂಡ ನೋಡ್ತಾರೆ. ಯಾವ ಥರ ಸೀರೆ ಉಡಿಸಿದ್ದೀವಿ, ಯಾವ ಥರ ಒಡವೆ ಹಾಕ್ತಾರೆ ಅನ್ನೋದು ಕೂಡ ಅಬ್ಸರ್ವ್ ಮಾಡ್ತಾರೆ, ಮಾತಾಡ್ತಾರೆ. ಅಷ್ಟೆಲ್ಲ ಏನಂತಂದರೆ ನಿಮ್ಮ ಮನೇಲಿ ಯಾವ ಥರ ಅಡುಗೆ ಮಾಡಿದ್ದೀವಿ ಅಥವಾ ನಮ್ಮ ಮನೇಲಿ ಯಾವ ಥರ ಅಡುಗೆ ಮಾಡಿದ್ದೀವಿ, ನಿಮ್ಮ ಮನೇಲಿ ಯಾವ ಥರ ಸೀರೆ ಉಟ್ಕೊಂಡಿದ್ದೀರಾ, ನಮ್ಮ ಮನೇಲಿ ಯಾವ ಥರ ಸೀರೆ ಉಟ್ಕೊಂಡಿದ್ದೀವಿ, ಮತ್ತು ಲಕ್ಷ್ಮಿಗೆ ಯಾವ ಥರ ಸೀರೆ ಉಡಿಸ್ತಾ ಇದ್ದೀರಾ, ಯಾವ ಕಲರ್ ಉಡಿಸ್ತಾ ಇದ್ದೀರಾ, ಬಾರ್ಡ್ರ್ ಯಾವ ಥರ ಡಿಸೈನ್ ಇದೆ, ಮತ್ತು ಇನ್ನೊಂದು ಒಡವೆ ಯಾವ ಥರ ಆಗ್ತದೆ ಅಂತ ಮಾತಾಡೋದು ನಮ್ಮ ಹೆಣ್ಮಕ್ಳು. ಸೊ ಹಬ್ಬ ಅಂತಂದಮೇಲೆ ಇದೆಲ್ಲ ಕಾಮನ್. ಅದರಲ್ಲೂ ಮಾತಾಡೋದು ಹೆಣ್ಮಕ್ಳು ಅಂದಮೇಲೆ ಇನ್ನೂ ಖುಷಿ ಇರುತ್ತೆ. ನಾನು ತುಂಬ ಇಷ್ಟೇನು ತುಂಬ ಗ್ರ್ಯಾಂಡಾಗಿ ಅಂತನಲ್ಲ, ತುಂಬ ಸಿಂಪಲಾಗಿ ಅಂತನಲ್ಲ. ಅಮ್ಮ ಮನೇಲಿ ಕಾಮನಾಗಿ ನಾವು ಮಾಡೋ ಥರ ಮಾಡಿದ್ದೀವಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಪ್ರತಿ ವರ್ಷವೂ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ಈ ವರ್ಷನೂ ಆ್ಯಸ್ ಯೂಶ್ವಲ್ ಮಾಡಿದ್ದೀವಿ. ಯಾಕೆಂದರೆ ಲಾಸ್ಟ್ ವೀಕಲ್ಲಿ ಅತ್ತೆ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ, ಇವಾಗ ಅಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಕುಟುಂಬದವ್ರ ಜೊತೆ ಸೆಲೆಬ್ರೇಟ್ ಮಾಡೋದು ಅಂತ ಇದೆಯಲ್ಲ, ಅದು ಇನ್ನೂ ಖುಷಿ. ಅಕ್ಕ, ಅಣ್ಣ, ತಮ್ಮ ಎಲ್ಲರೂ ಸೇರಿ ಮಾಡೋದಿದೆಯಲ್ಲ, ಅದು ಇನ್ನೂ ಖುಷಿಯಾಗಿರುತ್ತೆ. ನಾನು ಇವಾಗ ಸದ್ಯಕ್ಕೆ ಹಾಕಿರೋದು ಮೂರು ಸ್ಟೆಪ್ ಇರಲಿ ಅಂತಂದ್ಬಿಟ್ಟು ಬರೀ 3 ಸ್ಟೆಪ್ಪಲ್ಲಿ ಜಾಸ್ ಹಾಕಿದ್ದೀನಿ. ದೀಪ ಹಚ್ಚಿದ್ದೀನಿ. ದೀಪ ಹಚ್ಚಿಬಿಟ್ಟು ನಮ್ಮನೆ ಪುಟ್ಟಲಕ್ಷ್ಮಿ, ನಮ್ಮನೆಯ ಒಂದು ವರಲಕ್ಷ್ಮಿ ಇವರೇ ಸಿಂಪಲಾಗಿ ಮಾಡಿದ್ದೀವಿ. ಓಂ ಶಿವಾಯೈ ನಮಃ. ಓಂ ಶಿವಕರ್ಯೈ ನಮಃ. ಓಂ ಸತ್ಯೈ ನಮಃ. ಓಂ ವಿಮಲಾಯೈ ನಮಃ. ಓಂ ವಿಶ್ವಜನನೈ ನಮಃ. ಓಂ ಪೂಷ್ಣೈ ನಮಃ. ಓಂ ದಾರಿದ್ರ್ಯನಾಶಿನ್ಯೈ ನಮಃ. ಓಂ ಪೀತಪುಷ್ಕರಣೈ ನಮಃ. ಓಂ ಶಾಂತಾಯೈ ನಮಃ. ಓಂ ಶುಕ್ಲಮಾಲಾಂಬರಾಯೈ ನಮಃ. ಓಂ ಶ್ರೀಯೈ ನಮಃ. ಓಂ ಭಾಸ್ಕರ್ಯೈ ನಮಃ. ಓಂ ಬಿಲ್ವನಿಲಯಾಯೈ ನಮಃ. ಓಂ ವರಾರೋಹಾಯೈ ನಮಃ. ಓಂ ಯಶಸ್ವಿನ್ಯೈ ನಮಃ. ಓಂ ವಸುಧಾಯೈ ನಮಃ. ಓಂ ವಸುಂಧರಾಯೈ ನಮಃ. ಓಂ ಉದಾರಾಂಗಾಯೈ ನಮಃ. ಓಂ ಹರಿಣೈ ನಮಃ. ಓಂ ಹೇಮಮಾಲಿನ್ಯೈ ನಮಃ. ಓಂ ಧನಧಾನ್ಯೈ ನಮಃ. ಓಂ ಸಿದ್ಧಾಯೈ ನಮಃ. ಓಂ ಸೇನ ಸೌಮ್ಯಾಯೈ ನಮಃ. ಓಂ ಶುಭಪ್ರದಾಯೈ ನಮಃ. ಓಂ ರೂಪವೇಶ ಗತಾನಂದಾಯೈ ನಮಃ. ಓಂ ವರಲಕ್ಷ್ಮೀ ನಮಃ. ಓಂ ವಸುಪ್ರದಾಯೈ ನಮಃ. ಓಂ ಹಿರಣ್ಯಪ್ರಾಕಾರಾಯೈ ನಮಃ. ಓಂ ಸಮುದ್ರತನಯಾಯೈ ನಮಃ. ಓಂ ಹಿರಣ್ಯಪ್ರಾಕಾರಾಯೈ ನಮಃ. ಓಂ ಜಯಾಯೈ ನಮಃ. ಓಂ ಮಂಗಳಾಯೈ ನಮಃ. ಓಂ ವಿಷ್ಣುವಕ್ಷಸ್ಥಳಸ್ಥಿತಾಯೈ ನಮಃ. ಓಂ ವಿಷ್ಣುಪತ್ನ್ಯೈ ನಮಃ. ಓಂ ಪ್ರಸನ್ನಾಕ್ಷೈ ನಮಃ. ಓಂ ನಾರಾಯಣ ಸಮಶ್ರಿತಾಯೈ ನಮಃ. ಓಂ ದಾರಿದ್ರ್ಯತೋಂಸಿನ್ಯೈ ನಮಃ. ಓಂ ದೇವ್ಯೈ ನಮಃ.
ಓಂ ಸರ್ವಪ್ರದನಿವಾರಿಣ್ಯೈ ನಮಃ. ಓಂ ನವದುರ್ಗಾಯೈ ನಮಃ. ಓಂ ಮಹಾಕಾಳ್ಯೈ ನಮಃ. ಓಂ ಬ್ರಹ್ಮ ವಿಷ್ಣು ಶಿವಾತ್ಮಕಾಯೈ ನಮಃ. ಓಂ ತ್ರಿಕಾಲಜ್ಞಾನಸಂಪನ್ನಾಯೈ ನಮಃ. ಓಂ ಭುವನೇಶ್ವರ್ಯೈ ನಮಃ. इति श्री महालक्ष्मी अष्टोत्तर शतनामावಳಿ पूजां समर्पयामि. ನಮ್ಮ ಬಂಗಾರ ಕಾಲ್ಗೆಚ್ಚನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ಬಂಗಾರ ಕಾಲ್ಗೆಚ್ಚನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ, ಗೋವಿಂದ ಗೋಪಾಲ ಹರಿ ನಾರಾಯಣ. ಈಶಾಯನಿ ಜಗದೀಶಾಯನಿ ಸರ್ವೇಶಾಯನಿ ಪರಮೇಶಾಯನಿ. ಈಶಾಯನಿ ಜಗದೀಶಾಯನಿ ಸರ್ವೇಶಾಯನಿ ಪರಮೇಶಾಯನಿ. ಹರಿ ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿ ನಾರಾಯಣ. ಗೋವಿಂದ ಗೋಪಾಲ ಹರಿ ನಾರಾಯಣ. ಶ್ಯಾಮ ಎನ್ನಿ ಘನ ಶ್ಯಾಮ ಎನ್ನಿ. ಫ್ರೆಂಡ್ಸ್, ದೇವರಿಗೆ ಅಷ್ಟೋತ್ತರ ಹೇಳಿದ್ದಾಯಿತು, ಹಾಡುಗಳು ಹೇಳಿದ್ದಾಯಿತು. ಇವಾಗ ಬಂದವ್ರಿಗೆ ನಾವು ಅರ್ಶಿನ ಕುಂಕುಮನ ಕೊಡ್ತಾಯಿದ್ದೀವಿ. ಒಂದು ಸತಿ ಅಕ್ಕ ಕೊಡ್ತಾಯಿದ್ರೆ, ಒಂದು ಸತಿ ನಾವು ಕೊಡ್ತಾಯಿದ್ದೀವಿ. ಆ ಥರ, ಯಾಕಂದರೆ ಬರೋರು ಎಲ್ಲರೂ ಒಟ್ಟಿಗೆ ಒಂದೇ ಸತಿ ಬರೋದಿಲ್ಲ, ರೇರ್ ಕಡಿಮೆ. ಬಟ್ ಇಲ್ಲಿ ಒಬ್ಬೊಬ್ಬರೇ ಬರ್ತಾ ಇರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಸತಿ ಕೊಡ್ತಾಯಿದ್ದೀವಿ. ಬರೋರೆಲ್ಲರೂ ನಿಮ್ಮನೆ ಲಕ್ಷ್ಮಿಗೆ ಯಾವ ಥರ ಸೀರೆ ಉಡಿಸಿದ್ದೀರಾ, ತುಂಬ ಚೆನ್ನಾಗಿ ಉಡಿಸಿದ್ದೀರಾ, ಒಡವೆ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಮಾಡಿ ಹಾಕಿದ್ದೀರಾ ಅಂತೆಲ್ಲ ಹೇಳ್ತಾರೆ. ಅದು ಇನ್ನೂ ಖುಷಿ ಆಗ್ತಾಯಿತ್ತು. ಹೆಣ್ಮಕ್ಳು ಅಂತಂದ್ರೇ ನಮಗೆ ಮುತ್ತೈದೆತನ ಅನ್ನೋದು ತುಂಬ ಇಂಪಾರ್ಟೆಂಟು. ಏಕೆಂತಂದರೆ ನಾವು ಬಂದವ್ರಿಗೇನು ಅರಿಶಿನ ಕುಂಕುಮ ಬಳ್ಳೆ ವೀಳ್ಯದೆಲೆ ಅಡಿಕೆ ಕೊಡ್ತೀವಲ್ಲ, ಅದ್ರ ಬಗ್ಗೆ ತುಂಬ ಮಹತ್ವ ಇದೆ. ಏಕೆಂದರೆ ಅವರು ನಮ್ಮನ್ನು ಎಷ್ಟು ಹಾರೈಸ್ತಾರೋ ಅದು ನಮಗೆ ಒಳಿತನ್ನೇ ಮಾಡುತ್ತೆ. ಆ್ಯಂಡ್ ಈ ಸತಿ ನನ್ನ ಮಗನ ಜೊತೆ ಸೆಲೆಬ್ರೇಟ್ ಮಾಡಿರೋದು ಇನ್ನೂ ಖುಷಿ. ಬಂದವರೆಲ್ಲರೂ ನಿಮ್ಮನೆ ಪುಟ್ಟಲಕ್ಷ್ಮಿ ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂದರು. ಅದು ಇನ್ನೂ ಖುಷಿ ಆಗ್ತಿದೆ ನನಗೆ. ಯಾಕಂದರೆ ನಮ್ಮನೆ ವರಮಹಾಲಕ್ಷ್ಮಿ ಎಷ್ಟು ಮುದ್ದಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾಯಿದ್ರು ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ನಮಗೆ 2 ಕಣ್ಣೇ ಸಾಲದು, ನೋಡೋದಕ್ಕೆ 2 ಕಣ್ಣು ಸಾಲದು. ಅವ್ರ ಮನೇಲಿ ಯಾವ ಥರ, ನಮ್ಮ ಮನೇಲಿ ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋದನ್ನು ಮಾತಾಡಿದ್ವಿ. ಅದು ಇನ್ನೂ ಖುಷಿ ಆಯಿತು. ಆ್ಯಂಡ್ ಮನೇಲಿ ಮಾಡಿರೋಂಥ ಸ್ವೀಟ್ ಹೋಳಿಗೆ, ಸಾಂಬಾರು ಮತ್ತು ನಾನಾ ಥರ ಅಡುಗೆಗಳು, ಅದನ್ನು ಮಾಡೋಷ್ಟರಲ್ಲಿ ಸುಸ್ತಾಯಿತು, ಸಾಕಾಯಿತು ಅನ್ನೋ ಅಷ್ಟರಲ್ಲಿ ಎಲ್ಲ ಆಯಿತು. ರೆಡಿ ಮಾಡಿದ್ವಿ ಒಟ್ಟಿನಲ್ಲಿ. ಇದು ರತ್ನೀರು ಅಂತ ಕರಿತೀವಿ ನಾವು. ದೇವರಿಗೆ ದೃಷ್ಟಿ ಆಗಬಾರ್ದು ಅಂತೆಲ್ಲ ಹೇಳಿ ರತ್ನಿನ ತೆಗಿತಾಯಿದ್ದೀವಿ. ಯಾಕೆಂದರೆ ಬಂದವರೆಲ್ಲರೂ ಕೂಡ ತುಂಬ ಚೆನ್ನಾಗಿದೆ ನಿಮ್ಮ ಲಕ್ಷ್ಮಿ ಅಂತ, ಇದು ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ, ಹಾಗಾಗಿ ರತ್ನಿನ ತೆಗಿತಾ ಇದ್ದಾರೆ. ಆ್ಯಂಡ್ ನಾವು ಎಷ್ಟೇ ಗ್ರ್ಯಾಂಡಾಗಿ ಮಾಡಲಿ, ಎಷ್ಟೇ ನಾವು ಸಿಂಪಲಾಗಿ ಮಾಡಿದ್ರೂ ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಏನಪ್ಪ ಅಂತ ಅಂದರೆ ಎಲ್ಲರಿಗೂ ಒಳ್ಳೇದನ್ನು ಮಾಡಿ, ಎಲ್ಲರೂ ಚೆನ್ನಾಗಿಡು, ನಮ್ಮ ಕುಟುಂಬದವ್ರನ್ನ ಎಲ್ಲರೂ ಚೆನ್ನಾಗಿಡು, ಎಲ್ಲರಿಗೂ ಖುಷಿಯನ್ನು ಕೊಡು, ಎಲ್ಲರಿಗೂ ಒಳಿತನ್ನು ಮಾಡು ಅಂತೇಳಿ ಕೇಳ್ಕೊತೀವಿ. ಹಾಗಾಗಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಹಣ, ಸುಖ, ಶಾಂತಿ ಎಲ್ಲವನ್ನು ಕೊಡಲಿ, ಅದಕ್ಕಿಂತ ಹೆಚ್ಚಿಗೆ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮರಿಬೇಡಿ. ಎಲ್ರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ತಿಳಿಸ್ತಾ ನಾನು ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.